ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂತಹ BY ವಿಜೇಂದ್ರಣ್ಣವರ ಒಂದು ಸೂಚನೆಯ ಮೇರೆಗೆ ಎಲ್ಲ ಜಿಲ್ಲಾ ಅಧಿಕಾರಿಗಳ ಕಚೇರಿಗಳ ಮುಂದೆ ಒಂದು ಧರಣಿಯನ್ನು ಪ್ರತಿಭಟನೆಯನ್ನು ಮಾಡಬೇಕು ಅನಿರ್ದಿಷ್ಟಾವಧಿ ಕಾಲ ಅಂತೇಳಿ ನಮಗೆ ಸೂಚನೆಯನ್ನು ಕೊಟ್ಟಿರ್ತಾರೆ. ಅವರ ಒಂದು ಸೂಚನೆಯ ಮೇರೆ ಇವತ್ತೊಂದು ದಿವಸ ನಮ್ಮ ನಾಯಕರು ಹಾಗೂ ಜಿಲ್ಲಾಧ್ಯಕ್ಷರು ಆಗಿರ್ತಕ್ಕಂಥ ಸಿ.ಕಲ್ ರಾಮಚಂದ್ರ ಗೌಡರ ಒಂದು ಅಧ್ಯಕ್ಷತೆಯಲ್ಲಿ ಇವತ್ತು ನಾವು 2ನೇ ದಿನ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ವಿಷಯ ತಿಳಿದಿರ್ತಕ್ಕಂಥದ್ದೇ. ಈಗಾಗಲೇ ನಿನ್ನೆ ನಮ್ಮ ಸಂಸದರಾಗಿರ್ತಕ್ಕಂಥ ಕೆ. ಸುಧಾಕರ್ನವರು ಬಂದು ನಮ್ಮ ಈ ಒಂದು ಪ್ರತಿಭಟನೆಯಲ್ಲಿ ಪಾಲ್ಗೊಂಡರು. ಅವರು ಸಹ ಈ ಸರ್ಕಾರದ ವಿರುದ್ಧವಾಗಿ ವಾಗ್ದಾಳಿಯನ್ನೇ ನಡೆಸಿದ್ರು. ಇವತ್ತೊಂದು ದಿವಸ ನಮ್ಮ ಜಿಲ್ಲಾಧ್ಯಕ್ಷರಾಗಿದ್ದ ಸಿ.ಕಲ್ ರಾಮಚಂದ್ರ ಗೌಡರು ಹಾಗೂ ವಿಶೇಷವಾಗಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಿಂದ ಅನೇಕ ಮುಖಂಡರು ಇವತ್ತೊಂದು ದಿವಸ 2ನೇ ದಿವಸ ಈ ಒಂದು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದೀವಿ. ನಮ್ಮ ಒಕ್ಕರಳಿನ ಕೂಗಿಷ್ಟೇ, ಏನು ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ 2023ರಲ್ಲಿ ಅಧಿಕಾರಕ್ಕೆ ಬಂದ ಮೇಲೆ ಜನಗಳು ಅವರ ಮೇಲೆ ವಿಶ್ವಾಸವನ್ನಿಟ್ಟು ಸುಮಾರು 136 ಸೀಟುಗಳನ್ನ ಗೆಲ್ಲಿಸ್ಕೊಟ್ರು. ಅದರ ಜೊತೆಗೆ ಇಂಡಿಪೆಂಡೆಂಟಾಗಿ ಗೆದ್ದಿರೋದನ್ನೆಲ್ಲ ಜೊತೆಗೆ ಹಾಕ್ಕೊಂಡು 140 ಸೀಟುಗಳನ್ನ ಇವತ್ತೊಂದು ದಿವಸ ಈ ಕಾಂಗ್ರೆಸ್ ಸರ್ಕಾರ ಇಟ್ಕೊಂಡಿದೆ. 140 ಶಾಸಕರನ್ನು ಹೊಂದಿರತಕ್ಕಂಥ ನಿಮ್ಮ ಕಾಂಗ್ರೆಸ್ನಲ್ಲಿ ಹಿರಿಯರಿದ್ದಾರೆ, ಅನುಭವಿಗಳಿದ್ದಾರೆ. ಇಂಥವರೆಲ್ಲ ಇರಬೇಕಾದ್ರೆ ಈಗಾಗಲೇ ಮಾಜಿ ಮುಖ್ಯಮಂತ್ರಿಗಳು ಯಾರು ನಮ್ಮ ಸಿದ್ದರಾಮಣ್ಣವ್ರು ಇರಬೇಕಾದ್ರೆ ಇದೇ ನಮ್ಮ ಭಾರತೀಯ ಜನತಾ ಪಾರ್ಟಿಯಿಂದ ಸದನದಲ್ಲಿ ಒಂದು ಧರಣಿಯನ್ನು ಮಾಡ್ತಾರೆ. ಮಹರ್ಷಿ ವಾಲ್ಮೀಕಿ ಸಮುದಾಯಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ 187 ಕೋಟಿ ಹಣವನ್ನು ಹೊರ ರಾಜ್ಯಗಳಲ್ಲಿ ಒಂದು ಚುನಾವಣೆಯ ಮಾಡಲಿಕ್ಕೆ ಅಕ್ರಮವಾಗಿ ವರ್ಗಾವಣೆ ಮಾಡಿರೋದ್ರ ವಿರುದ್ಧವಾಗಿ ಏನು ಈಗಾಗಲೇ ವರ್ಗಾವಣೆ ಮಾಡಿದೆ ಅಂತ ಸಾಬೀತಾದ ಮೇಲೆ ನೀನು ಯಾಕಪ್ಪ ಅಲ್ಲಿ ಕೂತಿದೀಯಾ ಅಂತ ಹೇಳಿದಾಗ ಇದೇ ಸಿದ್ದರಾಮಣ್ಣವರು ಅವರ ರಾಜೀನಾಮೆಯನ್ನು ಪಡ್ಕೊತಾರೆ. ಸಂಬಂಧಪಟ್ಟ ಇಡಿ ಮತ್ತು CBIನವರು ತನಿಖೆಯನ್ನು ಮಾಡಿದಾಗ ಇವ ಆರೋಪಿ ಅಂತಲೂ ಈಗ ಸಾಬೀತು ಆಗೋ ನಿಟ್ಟಲ್ಲಿರಬೇಕಾದ್ರೆ ಅವರು ಜೈಲಿಗೂ ಸಹ ಹೋಗಿ ಬಂದಿರ್ತಾರೆ. ಇನ್ನೂ ತನಿಖೆ ಚಾಲ್ತಿಯಲ್ಲಿರಬೇಕಾದ್ರೆ ಮತ್ತೆ ನೀವು ಅವ್ರನ್ನ ಸಂಪುಟಕ್ಕೆ ಸೇರಿಸ್ಕೊಂಡಿದ್ದೀರಿ. ಯಾವ ಪುರುಷಾರ್ಥಕ್ಕೆ ನೀವು ಸೇರಿಸ್ಕೊಂಡಿದ್ದೀರಿ ಸ್ವಾಮಿ? ಇನ್ಯಾರು ಶಾಸಕರಿಲ್ವಾ? ಅನುಭವಿ ರಾಜಕಾರಣಿಗಳಿಲ್ವಾ? ನಾವು ಕೇಳ್ತಿರ್ತಕ್ಕಂಥದ್ದು ಇಷ್ಟೇ. ನಾವು ನಿಮ್ಮ ಮಾಧ್ಯಮದಲ್ಲಿ ಹಾಗೂ ತಿಳಿದಿರ್ತಕ್ಕಂಥ ಒಬ್ಬ ಹಿರಿಯರ ಒಂದು ಸಮ್ಮುಖದಲ್ಲಿ ನಾವು ಕೇಳ್ಪಟ್ಟಿದ್ದೇನಂತ ಹೇಳಿದ್ರೆ ಈ ನಾಗೇಂದ್ರ ಅವರು ಡೆಲ್ಲಿಯಲ್ಲಿ ಕೂತಿರ್ತಕ್ಕಂಥ ಹೈಕಮಾಂಡ್ನೇ ಬ್ಲ್ಯಾಕ್ ಮೇಲ್ ಮಾಡಿದ್ದಾರೆ ಅಂತ ಏನು ಅಂತ ಹೇಳಿ ನಾವು ಕುತೂಹಲದಿಂದ ಕೇಳಿದಾಗ ಅವ್ರು ಹೇಳ್ತಾ ಇದ್ದಾರೆ, ಏನು 187 ಕೋಟಿ ನಾನು ಒಬ್ಬನೇ ಅಕ್ರಮವಾಗಿ ವರ್ಗಾವಣೆ ಮಾಡಿದ್ದು ನಾನು ತಿಂದಿಲ್ಲ ಸ್ವಾಮಿ. ನಮ್ಮ ಹೈಕಮಾಂಡ್ ಯಾರಿದ್ದಾರೆ ಡೆಲ್ಲಿಯಲ್ಲಿ ಕೂತಿದ್ದಾರೆ ಅವ್ರಿಗೂ ಸಹ ಶೇರ್ ಹೋಗಿದೆ. ಇಲ್ಲಿ ಕೂತಿರ್ತಕ್ಕಂಥ ಯಾರು ನಮ್ಮ ಸರ್ಕಾರವನ್ನು ನಡೆಸಿದ್ದಾರೆ ಅವ್ರಿಗೂ ಸಹ ಶೇರ್ ಹೋಗಿದೆ. ಬಳ್ಳಾರಿಯಲ್ಲಿ MP ಎಲೆಕ್ಷನ್ಗೆ ನಾನು ಕಳಿಸಿರ್ತಕ್ಕಂಥ ದುಡ್ಡನ್ನು ಅಲ್ಲಿಗೂ ಸಹ ಕೊಟ್ಟಿದ್ದೀನಿ ಅನ್ನೋ ಒಂದು ಸುದ್ದಿಯನ್ನು ನಾವು ಕೇಳ್ಪಟ್ವಿ. ಅದಕ್ಕೆ ನಾವು ಕೇಳ್ತಾ ಇರೋದು, ನೀನು ಭ್ರಷ್ಟ. ವಾಲ್ಮೀಕಿ ನಿಗಮಕ್ಕೆ ಸಂಬಂಧಪಟ್ಟ 187 ಕೋಟಿನ ವರ್ಗಾವಣೆ ಮಾಡಿದೀಯಾ. ನೀನು ಅಲ್ಲಿ ಕೂತ್ಕೊಳ್ಳಿಕ್ಕೆ ನೀನು ಯಾವುದೇ ತರಹದ ಅರ್ಹತೆ ಇಲ್ಲ ಅನ್ನೋದನ್ನು ನಾವು ಹೇಳ್ತಿರ್ತಕ್ಕಂಥದ್ದು. ಆ ಮನುಷ್ಯ ಮನಸ್ಸಿನಲ್ಲಿ ಏನಿದೆ, ನನಗೇನಾದರೂ ಈ ಮಂತ್ರಿ ಸಂಪುಟದಲ್ಲಿ ನನಗೇನೋ ಸ್ಥಾನಮಾನ ಕೊಡಲಿಲ್ಲ ಅಂತ ಹೇಳಿದ್ರೆ ನಾಳೆ ದಿವಸ ಹೊರಗಡೆ ಬಂದು ನಿಮ್ಮ ಬಂಡವಾಳವನ್ನು ಫೈಲ್ಗೆ ಹಾಕ್ತೀನಿ ಅಂತೇಳಿ ಹೈಕಮಾಂಡ್ನ ಬ್ಲ್ಯಾಕ್ ಮೇಲ್ ಮಾಡಿ ಇವತ್ತೊಂದು ದಿವಸ ಸಂಪುಟದಲ್ಲಿ ಕೂತಿದ್ದಾರೆ. ನೀವು ತಿಂದಿದ್ದೀರಿ ಸ್ವಾಮಿ. ನೀವೆಲ್ಲ ಆ ಹೊಡೆದಿರ್ತಕ್ಕಂಥ 187 ಕೋಟಿನೂ ಹಂಚ್ಕೊಂಡು ತಿಂದ್ಬಿಟ್ಟಿದ್ದೀರಿ. ಅದಕ್ಕೆ ಕರ್ನಾಟಕ ಜನ ಹೊಣೆನಾ? ಒಬ್ಬ ದಲಿತ ಕುಟುಂಬದಲ್ಲಿ ಹುಟ್ಟಿರ್ತಕ್ಕಂಥವರು, SC/ST ಸಮುದಾಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥವರು, ಅವರ ಕಲ್ಯಾಣಕ್ಕೆ ಆ ಒಂದು ಮೀಸಲಿಟ್ಟಿರ್ತಕ್ಕಂಥ ದುಡ್ಡನ್ನು ನೀವೆಲ್ಲರೂ ಸಹ ಜನಗಳಿಗೆ ಮೋಸ ಮಾಡಿ ಇವತ್ತೊಂದು ದಿವಸ ಅದನ್ನು ನುಂಗಿ ನೀರು ಕುಡ್ದಿದ್ದೀರ ಅಂತ ಹೇಳಿದ್ರೆ, ತಪ್ಪು ಮಾಡಿರೋತಕ್ಕಂಥವ್ರು ಯಾರನ್ನೇ ಆಗಿರಲಿ ಅವರಿಗೆ ನಾಗೇಂದ್ರಗೆ ಮಾನ ಮರ್ಯಾದೆ ಏನಾದರೂ ಇದ್ದರೆ, ನಿನ್ನ ಜೊತೆಯಲ್ಲಿ ನಿನಗೆ ಯಾರ ಕೆಲಸವನ್ನು ಮಾಡಿಸಿದ್ರು ಅದನ್ನು ಹೊರಗಡೆ ಬಂದು ಹೇಳಯ್ಯ. ಇಡೀ ಕರ್ನಾಟಕನೇ ನಿನ್ನ ವಿರುದ್ಧವಾಗಿ ಮುಗಿತಾ ಇದೆ ಮುಖಕ್ಕೆ. ನಿನಗೇನು ಮಾನ ಮರ್ಯಾದೆ ಇದೆಯಾ? ನಿನಗೆ ಮಾನ ಮರ್ಯಾದೆ ಏನಾದರೂ ಇದ್ದಿದ್ದರೆ ಈಗಾಗಲೇ ನೀನು ಹೇಳಿರಬೇಕಾಗಿತ್ತು. ರಾಹುಲ್ ಗಾಂಧಿ ಹೇಳಿದ್ದಕ್ಕೆ ನಾನು ಕಳಿಸ್ಕೊಟ್ಟೆ.
ಸಿದ್ದರಾಮಯ್ಯನವ್ರು ಹೇಳಿದ್ದಕ್ಕೆ ನಾನು ಕಳಿಸ್ಕೊಟ್ಟೆ, ನನ್ನ ಪಾತ್ರ ಏನಿಲ್ಲ ಸ್ವಾಮಿ ಇದರಲ್ಲಿ ಅನ್ನೋ ಇದನ್ನು ನೀನು ಹೇಳಬೇಕಾಗಿತ್ತು. ನಿನಗೇನು ಸಂಸಾರ ಇಲ್ವೇನಯ್ಯ? ಇಷ್ಟು ಭ್ರಷ್ಟನಾಗಿ ಇಷ್ಟು ಮುಖದ ಮೇಲೆ ಉಗಿಸ್ಕೊಂಡು ನೀನು ಆ ಸಂಪುಟದಲ್ಲಿ ಕೂತ್ಕೊಳ್ಳೋಕ್ಕೆ ನಿನಗೇನಾದರೂ ಮಾನ ಮರ್ಯಾದೆ ಇದೆಯಾ? ತಕ್ಷಣ ನಮ್ಮ ಭಾರತೀಯ ಜನತಾ ಪಾರ್ಟಿ ಆಗ್ರಹ ಮಾಡ್ತಾ ಇದೆ, ಈ ಕೂಡಲೇ ರಾಜೀನಾಮೆಯನ್ನು ಕೊಟ್ಟು ನೀನು ಹೊರಗಡೆ ಹೋಗಬೇಕು. ಇಲ್ಲ ಈ ಕಾಂಗ್ರೆಸ್ ಸರ್ಕಾರ ಏನಿದೆ ಅವರು ಇದನ್ನು ಹೊಣೆಗಾರಿಕೆಯಾಗಿ ತಗೊಂಡು ಈಗಾಗಲೇ ಏನು ಚಾಲ್ತಿಯಲ್ಲಿದೆ ಅವ್ರ ಮೇಲೆ ಇರ್ತಕ್ಕಂಥ ಕೇಸುಗಳು ಅವೆಲ್ಲ ಇತ್ಯರ್ಥ ಆಗೋವರೆಗೂ ಅವ್ರನ್ನ ಸಂಪುಟದಿಂದ ಕೈ ಬಿಡಬೇಕು. ನೀವು ಮಂತ್ರಿ ಮಾಡಿ ಅವ್ರನ್ನ ಸದನದಲ್ಲಿ ಕೂರಿಸ್ಬೇಕು ಅಂತ ಹೇಳಿದ್ರೆ ಅವ್ರಿಗೂ ಸಮಯಾವಕಾಶ ಇರಬೇಕಲ್ಲ. ಆ ಮನುಷ್ಯನ ಮೇಲೆ 30ರಿಂದ 35 ಕೇಸ್ ಇದೆ. ಒಂದು ತಿಂಗಳಿಗೆ 35ರಿಂದ 35 ಕೇಸ್ ಅಟೆಂಡ್ ಮಾಡಬೇಕು ಅಂದರೆ ತಿಂಗಳಿಗಿರೋದೇ 30 ದಿನ. ಈ ಮನುಷ್ಯ ಯಾವಾಗಲೂ ಹೋಗಿ ಕೋರ್ಟಲ್ಲಿ ಕೂತ್ಕೊಂಡಿದ್ರೆ ಸದನದಲ್ಲಿ ಏನಯ್ಯ ತಪ್ಪಾಗ್ತಾನೆ ನೀನು? ಅದಕ್ಕೆ ಹೇಳ್ತಾ ಇದ್ದೀವಿ, ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಈ ಮುಖಾಂತರ ಭಾರತೀಯ ಜನತಾ ಪಾರ್ಟಿ ಆಗ್ರಹ ಮಾಡ್ತಾ ಇದೆ, ಈ ಭ್ರಷ್ಟ ನಾಗೇಂದ್ರನ್ನ ಇಮ್ಮಿಡಿಯೇಟ್ ಆಗಿ ಸಂಪುಟದಿಂದ ಕೈ ಬಿಡೋದ್ರ ಮುಖಾಂತರ ಇತರರಿಗೆ ಮಾದರಿ ಆಗಬೇಕು ಅಂತೇಳಿ ನಾವು ಈ ಮುಖಾಂತರ ಆಗ್ರಹ ಮಾಡ್ತೀವಿ.